ಬಾಗಲಕೋಟೆಯ ಲೋಕಸಭಾ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಈಗ ಎಲ್ಲೆಡೆ ಪ್ರಚಾರವನ್ನು ಕೈಗೊಳ್ತಾ ಇರುವಂಥದ್ದು. ಸದ್ಯ ಈಗ ಆ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಸಂಯುಕ್ತ ಪಾಟೀಲ್ ಅವರೇ ನಮ್ಮ ಜೊತೆ ಇರುವಂಥದ್ದು. ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಕ್ಷೇತ್ರದಲ್ಲಿ ತಾವು ಭಾಳಷ್ಟು ಪ್ರಚಾರವನ್ನು ಕೈಗೊಳ್ತಾ ಇದ್ದೀರಿ. ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಪ್ರಚಾರ? ತುಂಬ ಚೆನ್ನಾಗಿ ನಡೀತಾ ಇದೆ ರೀ ಸರ್. ನಮ್ಮ ಕಾರ್ಯಕರ್ತರ ಒಂದು ರೆಸ್ಪಾನ್ಸ್ ತುಂಬ ಒಳ್ಳೆಯದಾಗಿದೆ. ನಾವೆಲ್ಲರೂ ಕೂಡ ಈ ಸರಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಭಾಳ ನಿಷ್ಠಾವಂತರಾಗಿ ನಾವು ಕಾಂಗ್ರೆಸ್ ಪಕ್ಷದಗೋಸ್ಕರ ದುಡಿತಾ ಇದ್ದೀವಿ ರೀ ಸರ್. ಈಗ ಕ್ಷೇತ್ರದಲ್ಲಿ ತಿರುಗಾಡಿದ್ರಿ ಜಾಸ್ತಿ, ಅಂದರೆ ಪಬ್ಲಿಕ್ ರಿಯಾಕ್ಷನ್ ಹೇಗಿದೆ ಅಂತ? ಪಬ್ಲಿಕ್ ರಿಯಾಕ್ಷನ್ ತುಂಬ ಪಾಸಿಟಿವ್ ಆಗಿದೆ. ಅದರಲ್ಲಿ ನಿಮ್ಮ ಮಾಧ್ಯಮದವರು ನೀವು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಐ ಥಿಂಕ್ ನೀವು ಕಣ್ಣಾರೆ ನೋಡಿದ್ದೀರಾ ಎಷ್ಟು ಪಾಸಿಟಿವ್ ಆಗಿದೆ ಅಂತ. ಸೊ ನಮ್ಮ ಕಾನ್ಫಿಡೆನ್ಸ್ ಏನು ಅಂತಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಸಾಮೂಹಿಕ ಒಂದು ನೇತೃತ್ವದಲ್ಲಿ, ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಈ ಸರಿ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆಯಲ್ಲಿ ಜಯ ಗಳಿಸುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್. ಮೇಡಮ್, ಇದನ್ನು ಹೊರತುಪಡಿಸಿ ಈಗ ವೀಣಾ ಕಾಶ್ಯಪ್ನವರವರ ಅಸಮಾಧಾನ ಇನ್ನೂ ಕೂಡ ಬಗೆಹರಿದಿಲ್ಲ. ಇವತ್ತು ಅವರು ಬಾಗಲಕೋಟೆಯಲ್ಲಿ ಸಂಜೆ 4 ಗಂಟೆಗೆ ಮತ್ತೆ ತಮ್ಮ ಅಭಿಮಾನಿಗಳ ಸಭೆಯನ್ನು ಕರೆದಿದ್ದಾರೆ. ಅದನ್ನು ಯಾವಾಗ ಬಗೆಹರಿಸ್ತಾರೆ ಸರ್? ನಾನು ಮೊದಲೂ ಹೇಳ್ತಾ ಇದ್ದೀನಿ, ಇವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ. ವೀಣಾ ಕಾಶ್ಯಪ್ನವರವರೂ ಕೂಡ, ಅಕ್ಕನೂ ಕೂಡ ನಮ್ಮ ಒಂದು ಪಕ್ಷದ ಕಾರ್ಯಕರ್ತೆ ಹಾಗೂ ನಮ್ಮ ಪಕ್ಷದ ಒಂದು ಭಾಗ, ನಮ್ಮ ಪಕ್ಷ ಒಂದು ಕುಟುಂಬ ಇದ್ದಾಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ನನ್ನ ನಂಬಿಕೆ ಇದೆ. ಅಣ್ಣ ಇದ್ದಾರೆ, ಅಣ್ಣ ಅಕ್ಕ ಅಂತಂದರೆ ಒಂದೇ ದೇಹದ 2 ಭಾಗಗಳು. ಅವರು ಇಬ್ಬರು ಕೂಡ ಒಟ್ಟಿಗೆ ನಾವು ಎಲೆಕ್ಷನ್ ಮಾಡ್ತಾರೆ ಅಂತ ನನಗೆ ಪೂರ್ಣ ಭರವಸೆ ಇದೆ. ಈಗ ಮೊನ್ನೆ ನಿಮ್ಮ ತಂದೆಯವರು ಕಾಶ್ಯಪ್ನವ್ರವ್ರ ಮನೆಗೆ ಹೋಗಿದ್ದರು. ಆದರೆ ಅದೇ ವೀಣಾ ಕಾಶ್ಯಪ್ನವರವರು ನನ್ನ ಗಂಡನ ನಿರ್ಧಾರನೇ ಬೇರೆ, ನನ್ನ ನಿರ್ಧಾರನೇ ಬೇರೆ, ನನ್ನ ಇದುವರೆಗೂ ಕೂಡ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ, ಸೊ ಹೀಗಾಗಿ ನಾನು ಹೇಗೆ ಬೆಂಬಲ ಸೂಚಿಸಲಿ ಎಂಬ ಮಾತನ್ನು ಹೇಳಿರುವಂಥದ್ದು. ಇಲ್ಲ ಸರ್, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಅವರು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನುವಂಥ ಪೂರ್ಣ ಭರವಸೆ ನನಗಿದೆ. ಯಾಕಂತಂದರೆ ಅವ್ರೂ ಕೂಡ ಈ ಪಕ್ಷದ ಒಂದು ಭಾಗ, ಅವರು ಕೂಡ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ. ನಾವೆಲ್ಲರೂ ಕೂಡ ಅಕ್ಕ, ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲೆಕ್ಷನ್ ಎದುರಿಸ್ತೀವಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಈಗ ವೀಣಾ ಕಾಶ್ಯಪ್ನವ್ರನ್ನ ಹೊರತುಪಡಿಸಿ ಈಗ ಹರ್ಷೇಗೌಡ ಅಂತೇಳಿ ಒಂದು ಹೆಸರು ಬಂದಿದೆ. ತಮ್ಮ ಬ್ರದರ್ ಅಂತ ಕೇಳ್ಪಟ್ವಿ. ಅವ್ರು ಏನೋ BJP ಸೇರ್ಪಡೆ ಆಗಿದ್ದಾರಂತೆ. ಅದ್ರ ಬಗ್ಗೆ ಮಾತಾಡೋದು? ನನ್ನ ದೊಡ್ಡಪ್ಪ ಅವರ ಮಗ ಅವರು. ಅವರು ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವ್ರದ್ದೇ ಆಗಿರುವಂತಹ ನಿರ್ಣಯ ತಗೊಳ್ಳುವಂಥ ಒಂದು ಅಧಿಕಾರ ಇದೆ. ಸೊ ಅವರು ನನ್ನ ಕೇಳ್ತಕ್ಕದಲ್ಲ ನಾನು ಯಾಕೆ ಕಾಂಗ್ರೆಸ್ ಪಕ್ಷವನ್ನು ಜಾಯಿನ್ ಮಾಡಿದೆ ಅಂತ. ನಾನು ಅವ್ರು ಕೇಳ್ತಕ್ಕದಲ್ಲ ಅವ್ರು ಯಾಕೆ BJP ಪಕ್ಷವನ್ನು ಸೇರ್ಪಡೆ ಆದರು ಅಂತ. ಆದರೆ ನಾನು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅದು ನಿಮಗಷ್ಟೇ ಅಚ್ಚರಿಯಾಗಿರುವಂಥ ವಿಷಯ. ಸುಮಾರು ವರ್ಷದಿಂದ ಅದೇ ಪಕ್ಷದಲ್ಲಿ ಗುರುತಿಸ್ಕೊಂಡು ಅದೇ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿವಿಧ ಸಂಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ, ಪಕ್ಷದ ವಿವಿಧ ಸಂಘಟನೆಯಲ್ಲಿ. ಸೊ ಅದಕ್ಕಾಗಿ ಅವರು ಆ ಪಕ್ಷದಲ್ಲಿ ಗುರುತಿಸೋದು ಈಗ ನಿಮಗೆ ಅಚ್ಚರಿ ಆದ್ರೂ ಕೂಡ ನನಗೆ ಇಲ್ಲಿರುವಂಥ ಯಾರಿಗೂ ಕೂಡ ಅಚ್ಚರಿ ಇಲ್ಲ. ಯಾಕಂತಂದರೆ ಸುಮಾರು ವರ್ಷದ ಹಿಂದಿನ ವಿಷಯ ಇದು. ಆ್ಯಂಡ್ ಬಿಜಾಪುರ ಪಕ್ಷದಲ್ಲಿ ಅವರು ತಮ್ಮದೇ ಆದಂಥ ಇದನ್ನ ಮಾಡ್ತಿದ್ದಾರೆ. ಅದು ಬಾಗಲಕೋಟೆಗೆ ಸಂಬಂಧ ಇಲ್ಲ ಅಂತ ನಾನು ನಂಬಿದ್ದೀನಿ ರೀ ಸರ್. ಇದಿಷ್ಟು ಏನಂತ ಹೇಳಿದ್ರೆ ಸಂಯುಕ್ತ ಪಾಟೀಲ್ ಅವರ ಮಾತಾಗಿತ್ತು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.